ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದೊಂದು ಪುಟ್ಟ ಊರು. ಅಲ್ಲಿ ಇರೋದು ಒಂದಿಷ್ಟು ಮನೆಗಳು. ಆ ಊರಿನಲ್ಲಿ ಸುಮಾರು 18 ವರ್ಷದ ಒಬ್ಬ ಹುಡುಗ ಇದ್ದ. ಅವನೇ ಸುಮಂತ್. ಅವನ ಮನೆಯಲ್ಲಿ ಅವನ ಅಪ್ಪ ಹಾಗೂ ಅವನ ಅಮ್ಮ ಮತ್ತು ಅವನು ಅಷ್ಟೇ ಇದ್ದರು. ಪಕ್ಕದಲ್ಲೇ ಸ್ವಲ್ಪ ದೂರದ ಮನೆಯಲ್ಲಿ ಅವನ ಅತ್ತೆ ಮಾವ ಇರ್ತಾಯಿದ್ರು. ಅಂದರೆ ಅವನ ತಂದೆಯ ತಂಗಿ ಹಾಗೂ ಗಂಡ. ಅವರಿಗೆ ಒಬ್ಬ 16 ವರ್ಷದ ಮಗ ಇದ್ದ ಅಷ್ಟೆ. ಸುಮಂತ್ಗೆ ವಯಸ್ಸಿಗೆ ಬಂದರೂ ಮ್ಯಾಟರ್ ಮಾಡುವ ಚಾನ್ಸ್ ಸಿಕ್ಕಿಲ್ಲ ಎಂಬ ಕೊರಗಿತ್ತು. ಪ್ರತಿ ಬಾರಿ ಹಳ್ಳಿಯಲ್ಲಿ ಓಡಾಡುವ ಸಮಯದಲ್ಲಿ ಓಪನ್ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಹುಡುಗಿಯರು, ಚೊಂಬು ಹಿಡಿದು ಹೋಗುವ ಆಂಟಿಯರು ಎಲ್ಲರನ್ನು ನೋಡಿ ಆಸೆ ಪಡುತ್ತಿದ್ದ. ಯಾರನ್ನಾದರೂ ಕ್ಯಾಚ್ ಹಾಕಬೇಕು ಎಂದು ಕೈಲಾದ ಪ್ರಯತ್ನಗಳೆಲ್ಲ ಮಾಡಿದ. ಆದರೆ ಒಂದು ಆಂಟಿಯೂ ಅವನಿಗೆ ಬೀಳಲಿಲ್ಲ. ಹಾಗೆ ಊರಲ್ಲಿ ಗೊತ್ತಾದರೆ ತೊಂದರೆ ಆಗುತ್ತೆ ಎನ್ನುವ ಅಳುಕು ಅವನಿಗೆ ಇತ್ತು. ಆಗ ಅವನ ಕಣ್ಣು ಕುಕ್ಕಿದ್ದು ಅವನ ಅತ್ತೆ ವನಜ. ಅವಳಿಗೆ ಸುಮಾರು 40 ವಯಸ್ಸು. ಆದರೂ ಹರೆಯದ ಹುಡುಗಿಯಂತೆ ಕಾಣುತ್ತಿದ್ದಳು. ಸಾಮಾನ್ಯವಾಗಿ ಸೀರೆ ಹಾಕುತ್ತಿದ್ದ ಅವಳ ಸೊಂಟ, ಆಗಾಗ ಕಾಣುವ ಆಳವಾದ ಹೊಕ್ಕಳು ಎಲ್ಲವೂ ಸುಮಂತ್ ಕಣ್ಣಿಗೆ ಹಬ್ಬ ಎನ್ನುವಂತೆ ಆಗಿತ್ತು. ಅವನ ಅತ್ತೆ ಅಣ್ಣನ ಮಗ ತನ್ನ ಮಗನ ಥರ ಎಂದುಕೊಂಡೇ ಇದ್ದಳು. ಅವಳಿಗೆ ಸುಮಂತ್ನ ಕಾಮುಕ ದೃಷ್ಟಿ ಅವಳ ಮೇಲೆ ಬಿದ್ದಿರುವ ಅರಿವೇ ಇರಲಿಲ್ಲ. ಅವಳು ದೊಡ್ಡ ಗಾತ್ರದ ಹಣ್ಣುಗಳು, ಬಳುಕುವ ಸೊಂಟವನ್ನು ಅಲ್ಲಾಡಿಸುತ್ತಾ ಓಡಾಡುವಾಗ ಒಮ್ಮೆ ಆದರೂ ಅವಳ ಅತ್ತೆಯ ಜೊತೆ ಏಕಾಂತದ ಸಮಯವನ್ನು ಕಳೆಯುವ ಆಸೆ ಸುಮಂತ್ಗೆ ಬಂದಿತ್ತು. ಅದೊಂದು ದಿನ ಎಂದಿನಂತೆ ಅವನ ಅತ್ತೆ ಸುಮಂತ್ ಮನೆಗೆ ಬಂದಿದ್ದಳು. ಸುಮಂತ್ ಅತ್ತೆ ಹಾಗೂ ಸುಮಂತ್ನ ಅಮ್ಮ ಏನೇನೋ ದಿನನಿತ್ಯ ಮಾತನಾಡುವ ಹಾಗೆ ಮಾತನಾಡುತ್ತಾ ಇದ್ದರು. ಸುಮಂತ್ ಸೋಫಾದ ಮೇಲೆ ಕೂತಿದ್ದ. ಹಾಗೆ ಮಾತನಾಡುವಾಗ ವನಜ ಮಗನನ್ನು ಕಾಲೇಜ್ ಅಡ್ಮಿಷನ್ ಮಾಡಿಸಲು ಅವನ ಗಂಡ ಸಿಟಿಗೆ ಹೋಗಿರುವುದು ಹಾಗೂ ಅವನು ಬರಲು 3 ದಿನ ಆಗುತ್ತೆ. ಒಬ್ಬಳೇ ಇರೋಕ್ಕೆ ಭಯ, ಹಾಗಾಗಿ ಸುಮಂತ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದ್ಲು. ಆಗ ಸುಮಂತ್ ತಾಯಿ ಅಯ್ಯೋ ಯಾಕೆ ಇಲ್ಲೇ ಬಂದ್ಬಿಡು ಅಂದಾಗ ವನಜ ಇಲ್ಲ ಅತ್ತಿಗೆ, ಅದು ದನ ಕರು ಬೆಕ್ಕು ನಾಯಿ ಎಲ್ಲ ಇದ್ದಾವೆ, ಊಟ ಹಾಕಬೇಕು, ಅಲ್ಲದೆ ಮಳೆಗಾಲ ನೋಡಿ ಏನಾದರೂ ಹಂಚು ಹಾರಿದರೆ ಕಷ್ಟ, ಅದಕ್ಕೆ ಸುಮಂತ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಸುಮಂತ್ಗೆ ಬಾಯಿಗೆ ಲಡ್ಡು ಬಿದ್ದ ಹಾಗೆ ಆಗಿತ್ತು. ಹಾಗೆ ವನಜ ಹಾಗೂ ಸುಮಂತ್ ತಾಯಿ ಅದು ಇದು ಮಾತನಾಡುತ್ತಾ ಸಮಯ ಕಳೆದರು. ಸಂಜೆ ಹೋಗುವ ಮುನ್ನ ಸುಮಂತ್ನನ್ನು ಕರೆದುಕೊಂಡು ತನ್ನ ಮನೆಗೆ ಹೋದಳು ವನಜ. ಆ ದಿನ ದೊಡ್ಡ ಮನೆಯಲ್ಲಿ ವನಜ ಹಾಗೂ ಸುಮಂತ್ ಮಾತ್ರ ಇದ್ದರು. ಮೊದಲೇ ಹೇಳಿದಂತೆ ವನಜ ಅಣ್ಣನ ಮಗನನ್ನು ಸ್ವಂತ ಮಗನಂತೆಯೇ ನೋಡಿಕೊಳ್ಳುತ್ತಿದ್ದಳು. ಆದರೆ ಸುಮಂತ್ಗೆ ಆ ಪ್ರೀತಿಯನ್ನೇ ಬಳಸಿ ಅವನ ಆಸೆ ತೀರಿಸಿಕೊಳ್ಳುವ ಬಯಕೆ ಆಗಿತ್ತು. ಮುಂದೆ ಆಗುವ ತೊಂದರೆ ಆಮೇಲೆ ನೋಡಿದರೆ ಆಯಿತು. ತನ್ನ ಆಸೆಗೆ ಇಂದೇ ಸರಿಯಾದ ಸಮಯ ಅಂದುಕೊಂಡ. ರಾತ್ರಿ ಆಗುವವರೆಗೂ ಕಾಯುತ್ತಾ ಇದ್ದ. ರಾತ್ರಿಯ ಊಟದ ನಂತರ ಅವನು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿತು. ಜೋರು ಗಾಳಿ, ಗುಡುಗು ಸಿಡಿಲು ಹೊಡೆತಕ್ಕೆ ಸಿಲುಕಿದ ಮರಗಳು ಅಲ್ಲಾಡುತ್ತಾ ವನಜ ಮನೆಯ ಅಡುಗೆ ಕೋಣೆ ಹಂಚು ಒಂದೆರಡು ಹಾರಿ ಹೋದಾಗ ಅಯ್ಯೋ ಸುಮಂತ್, ಹಂಚು ಹಾರಿ ಹೋಯ್ದು ಕಣೋ, ಬಾರೋ ಬೇಗ ಎಂದಾಗ ಸುಮಂತ್ ಅವನ ಅತ್ತೆ ಹಿಂದೆ ಓಡಿದ. ಅಡುಗೆ ಮನೆ ಬಂದಾಗ ಮಳೆ ನೀರು ಕೆಳಗೆ ಸುರಿಯುತ್ತಾ ಇದ್ದಾಗ ಅತ್ತೆ ಹಂಚು ಇದ್ರೆ ಕೊಡಿ ಹಾಕ್ತೀನಿ ಅಂದಾಗ ವನಜ ಹೋಗಿ ಒಂದೆರಡು ಹಂಚು ತಂದು ಅವನ ಕೈಗೆ ಕೊಟ್ಟಳು. ಸುಮಂತ್ ಕಟ್ಟೆ ಹತ್ತಿ ಹಂಚು ಹಾಕುವ ಹೊತ್ತಿಗೆ ಮಳೆ ನೀರಿಗೆ ಒದ್ದೆಯಾಗಿ ಹೋದ. ಆಗ ವನಜ ಅಯ್ಯೋ ಒದ್ದೆ ಆಗಿ ಹೋದೆ ಅಲ್ಲೋ ಎಂದವಳೆ ಟವಲ್ ತಂದು ಅವನ ತಲೆ ಬಗ್ಗಿಸಿ ಒರೆಸಲು ಶುರು ಮಾಡಿದಾಗ ಬಾಗಿದ್ದ ಸುಮಂತ್ ಕಣ್ಣೆದುರು ಅಲ್ಲಾಡುವ ಅವನ ಅತ್ತೆ 2 ಹಣ್ಣುಗಳನ್ನು ನೋಡುವಾಗ ಅಲ್ಲೇ ಹಿಸುಕಿ ಬಿಡೋಣ ಅನಿಸಿತು. ಆದರೂ ತಡೆದುಕೊಂಡು ಸುಮ್ಮನೆ ಇದ್ದ. ಆಗ ಅವನ ಒದ್ದೆ ದೇಹ ನೋಡಿ ಅಯ್ಯೋ ಡ್ರೆಸ್ ತೆಗೆಯೋ, ಇಲ್ಲ ಚಳಿ ಆಗುತ್ತೆ, ನಿನ್ನ ಸೈಜ್ ಬಟ್ಟೆ ಇಲ್ಲ ಕಣೋ, ಟವೆಲ್ ಸುತ್ಕೋ, ನಿನ್ನ ಬಟ್ಟೆ ಒಣ ಹಾಕ್ತೀನಿ ಅಂದಾಗ ಸುಮಂತ್ ಅವನ ಬಟ್ಟೆ ಪೂರ್ತಿ ಕಳಚಿ ಬರೀ ಚಡ್ಡಿಯಲ್ಲಿ ನಿಂತು ಟವಲ್ ಸುತ್ತಿಕೊಂಡ. ರಾತ್ರಿ ಅವಳ ಜೊತೆ ಹಾಗೆ ಕೂತು ಊಟ ಮಾಡುವಾಗ ಮಳೆ ಗಾಳಿಗೆ ಕರೆಂಟ್ ಹೋಯಿತು. ವನಜ ಅಡುಗೆ ಕೋಣೆಯಿಂದ ಒಂದು ಕ್ಯಾಂಡಲ್ ತಂದು ಟೇಬಲ್ ಮೇಲೆ ಇಟ್ಟಳು. ಆ ಮಾದಕ ಬೆಳಕಲ್ಲಿ ಅವನ ಅತ್ತೆಯ ನೋಡಲು ಸುಮಂತ್ಗೆ ಇನ್ನಷ್ಟು ಆಸೆ ಹೆಚ್ಚಾಗಿತ್ತು. ಆಗ ಸುಮಂತ್ ಅತ್ತೆ ನನಗೆ ಒಬ್ಬನೇ ಮಲಗಲು ಭಯ, ಹೊರಗೆ ಮಳೆಯ ಶಬ್ದ ಬೇರೆ ಅಂತ ರಾಗ ತೆಗೆದ. ಆಗ ವನಜ ಅದಕ್ಕೇನಂತೆ, ನನ್ನ ಕೋಣೆಯಲ್ಲಿ ಮಲಗು, ನಾನು ಹೇಳಬೇಕು ಅಂತ ಇದ್ದೆ,
ನೀನು ನನ್ನ ಮಗನ ಥರನೇ ಅಲ್ಲವೇನೋ ಎಂದಳು ಖುಷಿಯಿಂದ. ಅವಳು ಒಪ್ಪಿದ ಮೇಲೆ ಸುಮಂತ್ಗೆ ಆನೆ ಬಲ ಬಂದಂತಾಗಿ ಮನಸ್ಸಿನಲ್ಲೇ ತುಂಬ ಖುಷಿಪಟ್ಟನು. ರಾತ್ರಿ 11 ಗಂಟೆ ಎನ್ನಲು ಗಡಿಯಾರ 11 ಬಾರಿ ಗಂಟೆ ಬಾರಿಸಿದಾಗ ಸುಮಂತ್ ಹಾಗೂ ವನಜ ರೂಮ್ ಸೇರಿ ಮಂಚದ ಒಂದು ತುದಿಗೆ ಅವಳು, ಮತ್ತೊಂದು ಕಡೆ ಸುಮಂತ್ ಮಲಗಿದರು. ಕ್ಯಾಂಡಲ್ ಲೈಟ್ನಲ್ಲಿ ಸುಮಂತ್ ಅವನ ಅತ್ತೆಗೆ ನಿದ್ರೆ ಹತ್ತುವುದನ್ನು ಕಣ್ಣು ಮಿಟುಕಿಸದೆ ಕಾಯುತ್ತಿದ್ದ. ಕೋಣೆಯ ಬಾಗಿಲು ಗಟ್ಟಿಯಾಗಿ ಲಾಕ್ ಮಾಡಿದ ಕಾರಣ ಹೊರಗೆ ದೋ ಎಂದು ಮಳೆ ಹುಯ್ಯುತ್ತಿದ್ದರೂ ಅವನಿಗೆ ಅವಳ ಅತ್ತೆಯ ಉಸಿರು ಮಾತ್ರವೇ ಕೇಳಿಸುತ್ತಿತ್ತು. ರಾತ್ರಿ ಸುಮಾರು 12 ಗಂಟೆ ಸುಮಾರಿಗೆ ಅವನ ಅತ್ತೆಯ ಮೆಲುವಾದ ಗೊರಕೆಯ ಶಬ್ದ ಕೇಳಿದಾಗ ಮೇಲೆದ್ದು ಮೆಲ್ಲನೆ ಅವಳ ಹತ್ತಿರ ಸರಿದ. ನಿಧಾನವಾಗಿ ವನಜನ ಬಳಿ ಹೋಗಿ ಅವಳ ಬೆಡ್ಶೀಟ್ ಸರಿಸಿದ. ಅವನು ಅತ್ತೆ ಗಾಢ ನಿದ್ರೆಯಲ್ಲಿದ್ದಾರೆ ಎಂದು ಗೊತ್ತಾದಾಗ ಸುಮಂತ್ ಮುಸುಕು ಎಳೆದು ನೆಲಕ್ಕೆ ಎಸೆದ. ಹಸಿರು ಬಣ್ಣದ ಸೀರೆಗೆ ಅದೇ ಬಣ್ಣದ ಬ್ಲೌಸ್ ತೊಟ್ಟಿದ್ದ ಅವನ ಅತ್ತೆಯ ದೇಹ ಅವನ ಕಣ್ಣು ಕುಕ್ಕಿತು. ಅವಳ ಕಾಲನ್ನು ಮೆದುವಾಗಿ ಒತ್ತುತ್ತಾ ಕಾಲ್ಗೆಜ್ಜೆ ಸದ್ದಾಗದಂತೆ ಸೀರೆಯನ್ನು ಲಂಗ ಸಹಿತ ಮೇಲೆ ಕಿತ್ತಿದ. ಆದರೆ ಅವನಿಗೆ ಅವಳ ಮೊಣಕಾಲಿನವರೆಗೂ ಮಾತ್ರವೇ ಎತ್ತಲು ಸಾಧ್ಯವಾಯಿತು. ಆಗ ಅವಳ ನುಣುಪಾದ ಕಾಲನ್ನು ಸವರುತ್ತಾ ಇರುವಾಗ ಗಾಳಿಗೆ ವನಜನ ಸೆರಗು ಹೊಟ್ಟೆ ಮೇಲಿಂದ ಸರಿದು ಅವಳ ಹೊಟ್ಟೆ ಮತ್ತು ಹೊಕ್ಕಳು ಸುಮಂತ್ ಕಣ್ಣಿಗೆ ಬಿತ್ತು. ಅದನ್ನು ನೋಡಿ ಸುಮಂತ್ ಮೇಲೆ ಹೋಗಿ ಅವಳ ಸೀರೆ ಸರಿಸಿ ಹೊಕ್ಕಳಿಗೆ ಒಂದು ಮುತ್ತಿಟ್ಟ. ಅವನ ತುಟಿಯ ಸ್ಪರ್ಶಕ್ಕೆ ವನಜ ಕೊಂಚ ಹೊರಳಿದಳು. ಆಗ ಸುಮಂತ್ಗೆ ಒಮ್ಮೆ ಎದೆ ನಡುಗಿದರೂ ಎದುರು ಉಬ್ಬಿ ನಿಂತ ಅವನ ಅತ್ತೆಯ ದಾಳಿಂಬೆ ಹಣ್ಣುಗಳನ್ನು ನೋಡಿ ಧೈರ್ಯ ತಂದುಕೊಂಡ. ಅವಳ ಸೆರಗಿಗೆ ಕೈ ಹಾಕಿ ನಿಧಾನವಾಗಿ ಎಳೆದು ಪಕ್ಕಕ್ಕೆ ಎಸೆದ. ಹಾಗೆ ಅವನ ಅತ್ತೆಯ ಮುಖದ ಬಳಿ ಹೋಗಿ ಅವಳ ಕಣ್ಣುಗಳನ್ನೊಮ್ಮೆ ನೋಡಿ ನಿದ್ರಿಸುತ್ತಿರುವುದನ್ನು ಖಚಿತಪಡಿಸಿಕೊಂಡ. ಆಮೇಲೆ ಅವನ ಕೈಗಳಲ್ಲಿ ಅವಳ 2 ದಾಳಿಂಬೆ ಹಣ್ಣುಗಳನ್ನು ಮೃದುವಾಗಿ ಹಿಡಿದುಕೊಂಡು ಮಸಾಜ್ ಮಾಡಿದ. ಅವಳ ಹಣ್ಣುಗಳು ಸೀಳು ಶಿಲ್ಪಿ ಕೆತ್ತಿದ ಕೆತ್ತನೆಯಂತೆ ಕಂಡು ಅವನ ಕೈಯನ್ನು ಕರೆಯುತ್ತಿತ್ತು. ಮೆಲ್ಲನೆ ಅವಳ ಒಂದೊಂದು ಹುಕ್ಸ್ ಬಿಚ್ಚುತ್ತಾ ಅವಳ ಸೀಳಿನ ಮೇಲೆ ಮುತ್ತಿಡುತ್ತಾ ಕೆಲ ನಿಮಿಷಗಳಲ್ಲಿ ಅವಳ ಬ್ಲೌಸ್ ಹುಕ್ಸ್ ಪೂರ್ತಿ ಬಿಚ್ಚಿದ. ಅವಳಿಗೆ ಮನೆಯಲ್ಲಿ ಬ್ರಾ ಹಾಕುವ ಅಭ್ಯಾಸ ಇರದೇ ಇದ್ದುದರಿಂದ ಅವನ ಮುಂದೆ ಅವಳ ದೊಡ್ಡ ಹಣ್ಣುಗಳು ಹೊರಗೆ ಬಂದವು. ಅವನ ಕಣ್ಣು ಮುಂದೆ ಅರೆಬೆತ್ತಲಾದಳು. ಅವಳ ಹಣ್ಣುಗಳು ಅವನ ಕೈಯಲ್ಲಿ ಸಿಕ್ಕಿ ಮುದ್ದೆಯಾದವು. ವನಜ ಕಣ್ಣು ಬಿಟ್ಟು ಎಚ್ಚರವಾದಾಗ ಅವಳ ಮೈ ಮೇಲೆ ಏನೋ ಭಾರವಾದ ವಸ್ತು ಬಿದ್ದ ಹಾಗೆ ಅನಿಸಿ ಕೊಸರಾಡಿದಳು. ಏನಾಗುತ್ತಿದೆ ಎಂಬುದೇ ಗೊತ್ತಾಗದವಳಂತೆ ಇದ್ದಾಗ ಒಂದು ಕ್ಷಣ ಮೈ ಮೇಲೆ ಸುಮಂತನ್ನು ನೋಡುತ್ತಿದ್ದಳು. ಸುಮಂತ್ ಅವಳಿಗೆ ಹೆದರದೆ ಅವನ ಕೆಲಸ ಮುಂದುವರೆಸಿದಾಗ, ಏ ಸುಮಂತ್, ಏನು ಮಾಡ್ತಾ ಇದೀಯಾ ಅಂದಳು. ಕೈಯಿಂದ ಅವನನ್ನು ತಳ್ಳುವ ಪ್ರಯತ್ನ ಪಟ್ಟಳು. ಅವಳ ಬಲ ಸುಮಂತ್ನ ಬಲದ ಮುಂದೆ ನಡೆಯಲಿಲ್ಲ. ಅವನು ಅವಳ ತುಟಿಯಿಂದ ಮುಚ್ಚಿದ. ಅವಳು ಸೋತು ಅವನ ತಡೆಯುವ ಪ್ರಯತ್ನವು ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು. ಹಾಗೆ ಕಣ್ಣು ಮುಚ್ಚಿ ಅವನಿಗೆ ಸಹಕರಿಸಿದಳು. ಸುಮಂತ್ ಅವನ ಹೊಡೆತಗಳನ್ನು ಯಾವಾಗ ವನಜ ಎಂಜಾಯ್ ಮಾಡಲು ಶುರು ಮಾಡಿದಳೋ ಆಗ ಅವಳ ತುಟಿಯಿಂದ ಅವನ ತುಟಿ ತೆಗೆದ. ಹೀಗೆ ಸುಮಂತ್ ತನ್ನ ಆಸೆಯನ್ನು ಅತ್ತೆಯ ಮೂಲಕ ತೀರಿಸಿಕೊಂಡ. ಸುಮಂತ್ ಎಲ್ಲ ಕೆಲಸವನ್ನು ಮುಗಿಸಿದ ಹಾಗೆ ಅತ್ತೆಯನ್ನು ತಬ್ಬಿಕೊಂಡು ಮಲಗಿದ. ಅವಳು ಕೂಡ ಹಾಗೇನೆ ಅವನನ್ನು ತಬ್ಬಿ ಮಲಗಿದಳು. ಆ ಕಗ್ಗತ್ತಲ ರಾತ್ರಿಯಲ್ಲಿ ನಡೆದ ಘಟನೆ ಇಬ್ಬರ ನಡುವೆ ಮಾತ್ರ ಉಳಿಯಿತು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.